ಅಲ್ಲಿ ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಕೂಡ ಹತ್ರ ಆಗಿಲ್ಲ. ನಿಮ್ ಸಚಿವರು ತಿಮ್ಮಾಪುರ ಕೂಡ ಇವತ್ತು ಮಾತಾಡಿಲ್ಲ, ಅವೆಲ್ಲ ಹೊಡೆದಿಲ್ಲ, ಬಡ ಹೊಡೆದು ಹೋಗ್ತಾರೆ, ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಿಮ್ಗೆ ಏನ್ ಮಾಹಿತಿ ಸರ್ ಹತ್ರ ಹುಡುಕಿ ಹೊಡೆದ್ರಿ? ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ್ದು ಶಿವಮೊಗ್ಗ ಹೆಣ್ಮಗಳು ಏನ್ ಹೇಳ್ತಾರೆ ಅದನ್ನ ಒಪ್ಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹಿಂಗಿಲ್ಲ ಅನ್ನಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ತಾನ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾವ ತೋರಿಸ್ಲಿಲ್ಲ. ಯಾಕೆ ಅವ್ನು ಯಾವನೊಬ್ಬನು ರೈಲ್ವೆನಾಗ ಒಬ್ಬನು ಹೊಡೆದಿದ್ನಲ್ಲ, ಬಂದೂಕ್ಲೆ ಹೊಡೆದಿಲ್ವಾ ಮುಸ್ಲಿಮರು ಅಂತ ಹೇಳಿ ಕೇಳಿ ಬಂದೂಕ್ಲೆ 3 ಹೊಡೆದಿರ್ತಕ್ಕಂಥ ನಿದರ್ಶನಗಳು ಅದಾವೆ. ನಮ್ಮ ಕವಿತಾ ಲಂಕೇಶ್ ಹೊಡೆದಿರ್ತಕ್ಕಂಥದ್ದಿದೆ, ಡಾಬೋಲ್ಕರ್ ಹೊಡೆದಿರ್ತಕ್ಕಂಥದ್ದಿದೆ. ಇಂಥವೆಲ್ಲ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಇದಾವೆ. ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ. ನಾವು ಅವತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್, ಇದು ಬಿಟ್ಬಿಡಿ. ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನನ್ನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ವೋಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡ್ರಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್. ಇವತ್ತು ನೀವು ನೋಡಿದ್ರೆ ಎಲ್ಲಾ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ. ಏನು ಹಿಂದೂ ಪರವಾಗಿ ಮಾತನಾಡತಕ್ಕಂತ ಪೊಲಿಟಿಕಲ್ ಪಾರ್ಟಿ ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸಿಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ, ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕನ್ ಇರತಕ್ಕಂತ ಯಾವ ಸಿಟಿಸನ್ ಇದ್ದಾನೆ ಅದಕ್ಕಿಂತ ಕಮ್ಮಿ ಇರತಕ್ಕಂಥ GDP ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಈ ದೇಶ ಬಂದಿದೆ. ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನು ಮಾತನಾಡ್ತಾರೆ ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಇವ್ ಪ್ರಮುಖರು ಇರ್ತಕ್ಕಂಥ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂಥ ಎಲ್ಲಾ ಪೊಲಿಟಿಕಲ್ ಲೀಡರ್ಗಳು ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಇವತ್ತು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ 85% ಹಿಂದೂಗಳಲ್ಲಿ ಕೇವಲ 1% ಹಿಂದೂಗಳಲ್ಲಿ 50% ಈ ದೇಶದ ಆಸ್ತಿ ಇದೆ. ಮತ್ತೆ ಯಾರಿಗೋಸ್ಕರ ಮಾತನಾಡ್ತಾ ಇದಾರೆ? ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ, ಯಾವ ಹಿಂದೂ ಬಡವರಿಗೆ ಅನುಕೂಲ ಆಗಿದೆ ಹೇಳ್ರಿ. ಮೊನ್ನೆ ನಾಚಿಕೆ ಆಗ್ಬೇಕು, ಟ್ರೈನ್ ಟಿಕೆಟ್ ಕೂಡ 3 ದಪ್ಪುಟ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲಿಂದ, ಜಮ್ಮು ಕಾಶ್ಮೀರದಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡೋದ್ ಬಿಡ್ರಿ, ಹೋಗ್ಲಿ, ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಇರಲಿ, 3 ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ ಇವರು. ಇದ್ಯಾ ಧರ್ಮ ಇದು? ಟ್ರೈನ್ ಯಾರ ಕಂಟ್ರೋಲ್ ನಾಗಿದೆ ರೀ? ರೈಲ್ವೆ ಯಾರ ಕಂಟ್ರೋಲ್ ನಾಗಿದೆ? ವೈ ಟಿಕೆಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು? ಯಾರು ಕೇಳೋರಿಲ್ಲ. ಬಂದು ಹೇಳೋದು, ನೀವು ಇವರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಕಮ್ಮಿ ಇದೆ, ಜಾಸ್ತಿ ಕೊಡಬೇಕು, ಅಲ್ಲಿ ಆನೆ ತುಳ್ತಕ್ಕೆ ಹಿಂಗಾಗಿದ್ದಾರೆ ರೀ. ಒಂದ್ ಟಿಕೆಟ್ ಕಮ್ಮಿ ಮಾಡಿಸ್ರಿ, ನೀವು ಒಂದ್ ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು, ಆಮೇಲೆ ಮುಂದೆ ನೋಡೋಣ. ಸಾವಿರಾರು ಲಕ್ಷಾಂತ ಕೋಟಿ ದುಡ್ದು ಬಿಟ್ರು. ಕುಂಭಮೇಳದಲ್ಲಿ ಲಕ್ಷಾಂತ ಕೋಟಿ ದುಡ್ದು ಬಿಟ್ಟರು ಸರ್ಕಾರಗಳು. ದೇ ಹ್ಯಾವ್ ಅರ್ನ್ಡ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಜಸ್ಟ್ ಬೈ ಇನ್ಕ್ರೀಸಿಂಗ್ ದಿ ಟ್ಯಾರಿಫ್. ಬೇರೆ ಏನಿಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕು? ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರ್ತಕ್ಕಂಥ ₹1 ಎಲ್ಲಾನ ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇತ್ತು. ಕೊರೋನಾದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡ್ರು, ಯಾರಿಗಾನ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ? ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು, ಕಾಂಗ್ರೆಸ್ ಬಗ್ಗೆ ಮಾತನಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.